ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಶಾಂತಿ ಸಭೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅಜ್ಜಂಪುರ ಪಟ್ಟಣದ ವೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ಗಣಪತಿ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು, ಧಾರ್ಮಿಕ ನಾಯಕರು, ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ಗ್ರಾಮ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಗಣೇಶೋತ್ಸವ ಸಮಿತಿಯ ಪ್ರತಿನಿಧಿಗಳು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಅಜ್ಜಂಪುರ ಠಾಣಾ ಸಿಪಿಐ ವೀರೇಂದ್ರ ಮಾತನಾಡಿ, ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಭ್ರಾತೃತ್ವದ ಸೌಹಾರ್ದತೆಯಲ್ಲಿ ಆಚರಿಸಿಕೊಳ್ಳುವಂತೆ ಜನತೆಗೆ ಮನವಿ ಮಾಡಿದರು. ಡಿಜೆ ಸಾಂಗ್ ಸಿಸ್ಟಮ್ ಬಳಕೆಯಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸುವಂತೆ, ಮೆರವಣಿಗೆ ಹಾಗೂ ಪ್ರತಿಮಾ ವಿಸರ್ಜನೆ ವೇಳೆ ಶಿಸ್ತು ಕಾಪಾಡುವಂತೆ ಸಂಘಟನೆಗಳಿಗೆ ಕರೆ ನೀಡಿದರು ಮತ್ತು ಟ್ರಾಫಿಕ್ ವ್ಯವಸ್ಥೆ, ಭದ್ರತೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಸಹಕಾರ ದೊರೆಯುತ್ತದೆ ಎಂದು ಭರವಸೆ ನೀಡಿದರು. ಸಭೆಯಲ್ಲಿ ಭಾಗವಹಿಸಿದ ಧಾರ್ಮಿಕ ನಾಯಕರು ಹಾಗೂ ಸಂಘಟನಾ ಪ್ರತಿನಿಧಿಗಳು ಪೊಲೀಸ್ ಇಲಾಖೆ ಸಹಕಾರ ನೀಡುವ ಭರವಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಹಶೀಲ್ದಾರ್ ವಿನಾಯಕ, ಮೆಸ್ಕಾಂ ಇಲಾಖೆ ಅಧಿಕಾರಿ ರಾಮಕೃಷ್ಣ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಮೇಶ್, ಪಿಡಿಒ ಸುರೇಶ್, ಠಾಣಾ ಉಪನಿರೀಕ್ಷಕರಾದ ಚಂದ್ರಮ್ಮ ಮತ್ತು ಮುಖಂಡರುಗಳು ಭಾಗಿಯಾಗಿದ್ದರು. ವರದಿ ಪ್ರದೀಪ್ ಎಚ್ಚಿ, ಪ್ರಜಾಪವರ್ ಟಿವಿ, ತರೀಕೆರೆ. ಸೋಷಿಯಲ್ ಮೀಡಿಯಾ ತುಂಬಾ ಪೀಕ್ ಆಗಿ ವರ್ಕ್ ಮಾಡ್ತಾ ಇದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸುಮಾರು ಒಂದು ವಾರದಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬರ್ತಾ ಇದೆ. ಜೆಸಿಕಾ ಅವರ ಸಾಕಿದ ಒಂದು ಟಿವಿಗಳನ್ನೇ ಮುಂದೆ ಸಾಯಿಸ್ಬಿಟ್ಟು ಅನ್ನೋದನ್ನ ನೀವೆಲ್ಲ ಕೇಳಿದ್ರಿ. ಬಟ್ ಇದು ಇನ್ನೊಂದು ನಿಮಗೆ ಅಬ್ಸರ್ವ್ ಮಾಡಬಹುದು, ಇದು ಫೇಕ್ ನ್ಯೂಸ್. ಅದನ್ನ ಯಾವ ರೀತಿ ನಂಬಿದ್ವಿ ಅಂತಂದ್ರೂ ಸಹಿತ ನಾವು ಸಹಿತ ಅದನ್ನ ನಂಬಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಫೇಕ್ ನ್ಯೂಸ್ ಅಂತ. ಎಲ್ಲರೂ ನೀವು ಸಹಿತ ಆ ಒಂದು ವಿಡಿಯೋ ಕ್ಲಿಪ್ ಅನ್ನು ನೋಡ್ಬೋದು. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ರೀತಿ ಗಣೇಶನ ಒಂದು ಇದರಲ್ಲಿ ಈ ರೀತಿ ಒಂದು ಅಜಾಗ್ರತೆ ಆಗಿದೆ. ರಾತ್ರಿ ಯಾರೋ ಒಂದು ಇಬ್ಬರನ್ನ ಏನು ತರಕಾರಿ ಮಾರಾಟ ಮಾಡೋದನ್ನ ಮರ್ಡರ್ ಮಾಡಿದರೆ, ಇನ್ನೊಂದು ಮಾಡಿದರೆ ಅಂತ ಹೋಗೋಗಳು ಸ್ಟಾರ್ಟ್ ಆಗ್ತವೆ. ಅಲ್ಲಿ ಇನ್ಸ್ಟಾಲ್ ಮಾಡಿರೋಂಥ ಒಂದು CCTVನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಅಲ್ಲಿ ರಾತ್ರಿ ಅದೇನು ತರಕಾರಿನ ತಿನ್ಬೇಕಾದ್ರೆ ಅಲ್ಲಿ ಪಕ್ಕದ ಮಲಗಿದವ್ರನ್ನ ಮೇಲೆ ಕಾಲು ಎಲ್ಲ ಇಟ್ಟು ಆ ಒಂದು ಅಲ್ಲೇನಿದ್ರು ಮಲಗಿದ್ರು ಅವರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಏನು ದೊಡ್ಡ ಸಮಸ್ಯೆ ಮುಖ್ಯವಾಗಿದ್ದಲ್ಲ, ಒಂದು CC ಕ್ಯಾಮ್ರಾ ಅದೇನು ಬಹಳ ಏನು ಖರ್ಚಾಗಲ್ಲ. ಬಟ್ ನಾಳೆ ಇದು ಸಹಿತ ಅದು ಯುಟಿಲೈಸರ್ನ ರೀಬಳಕೆ ಅಂದರೆ ಪುನರ್ ಬಳಕೆಯನ್ನು ಮಾಡೋಕ್ಕೆ ಅವಕಾಶ ಇದೆ. ಅದೊಂದು ಸದುಪಯೋಗದ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೊಂದು ನಮ್ಮ ಅಜ್ಜಂಪುರದಲ್ಲಿ ಕಿರಣಮ್ಮ ಟೆಂಪಲ್ ಹತ್ರ ಇಡುವಂಥ ಗಣೇಶ ಮತ್ತೆ ಹಿಂದೂ ಮಾತೃ ಗಣಪತಿಯಲ್ಲಿ ತುಂಬಾ ಜನರು ಸಹಿತ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ಬೆಂಕಿ ಅವಘಡಗಳು ಸಂಭವಿಸಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಬೆಂಕಿ ನಂದಿಸುವ ಕೆಲವು ಸಲಕರಣೆಗಳಾಗಿ ಮರಣಕ್ಕಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ರಿಗಾರ್ಡಿಂಗ್ ಇನ್ಸ್ಟಾಲೇಷನ್ಗೆ ಸಂಬಂಧಪಟ್ಟಾಗ ನನಗೆ ಘಟ್ಟಗಳದ್ದು ಪ್ರೊಸೆಷನ್ ಈಗ ನಾನು ಕಾಲಪುರಿಟದ ಪರವಾಗಿ ತಮಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಬಹಳ ದಿನಗಳ ನಂತರ ಪ್ರಥಮ ಬಾರಿ ಅಜ್ಜಂಪುರದಲ್ಲಿ ಪಟ್ಟಣ ಪಂಚಾಯತಿ ಚುನಾವಣೆ ನಡೆಯಿತು. ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ಗಲಭೆಗಳಿಲ್ಲದೆ ಬಹಳ ಶಾಂತಿಯುತವಾಗಿ ಚುನಾವಣೆ ನಡೆಯಿತು. ಅದಕ್ಕೆಲ್ಲ ಕಾರಣ ಅಂದರೆ ಅಂತಂದರೆ ಅಜ್ಜಂಪುರದಲ್ಲಿ ಕಾಂಗ್ರೆಸ್, BJP, JDS, ಇಂಡಿಪೆಂಡೆಂಟ್ಸ್ ಇವೆಲ್ಲ ಜೊತೆ ಕೂತು ಕಾಫಿ ಟೀ ಕುಡಿತಾ ಇದ್ರು, ಜೊತೆ ಕೂತು ಟೀ ಕುಡಿತಾ ಇದ್ರು. ಇಷ್ಟು ಸರಿ ಎಲೆಕ್ಷನ್ ಮಾಡ್ಬೋದಂತ ಇದ್ರೆ ಇನ್ನು 10 ಎಲೆಕ್ಷನ್ ಮಾಡಿದ್ರೆ ನಮಗೇನು ಸಮಸ್ಯೆ ಆಗಲ್ಲ. ಯೂಶಲಿ ನಮ್ಮ ಡಿಪಾರ್ಟ್ಮೆಂಟ್ ಒಂದು ಮಾತೇನು ಅಂದರೆ ಒಂದು ಎಲೆಕ್ಷನ್ ಬಂದರೆ BP ಶುಗರ್ಗೆ ಹತ್ರ ಆಗ್ತೀವಿ ಅಂತ ಆಗುತ್ತೆ. ಈ ರೀತಿ ಇಷ್ಟು ಚೆನ್ನಾಗಿ ನಮಗೆ ಸಹಕಾರ ಸಿಕ್ಕರೆ ವರ್ಷ ನಾವು 10 ಚುನಾವಣೆ ಆದರೂ ಮಾಡ್ಬೋದು, ನಮ್ಮಳಿ ಕಷ್ಟ ಆಗುತ್ತೆ. ಸೊ ಇಷ್ಟು ಹೇಳ್ತಾ, ಈಗಲೇ ಅಜ್ಜಂಪುರದಲ್ಲಿ ಯಾವುದೂ ಕೂಡ ಗಲಭೆಗಳಾಗಿಲ್ಲ. ಅಜ್ಜಂಪುರದ ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರ್ತಕ್ಕಂಥ ಯಾವುದೇ ಇನ್ಸಿಡೆಂಟ್ಗಳು ಇಲ್ಲ. ನಾನು ಈಗಲೇ ಕೆಲಸ ಮಾಡಿದ್ದು ಚಿಕ್ಕಮಗಳೂರು ಮಾಡಿದ್ದೆ. ನನಗೆ ಗಣಪತಿ ಹಬ್ಬ ಅಂದರೆ ಬಹಳ ಹಿಂಸೆ ಆಗೋದು. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ PAR ತಗೊಂಡ್ಬರ್ತೀವಿ, 107 ಕೇಸ್ ಹಾಕೊಂಡು ತಗೊಂಡ್ಬರ್ತಾರೆ. ಸುಮಾರು 150 ಕೇಸ್ ನಮಗೆ